ಆ ದರ್ಶನದ ಕುರಿತಾಗಿರ್ತಕ್ಕಂಥದ್ರಲ್ಲಿ ಒಂದಿಷ್ಟು ಸಂದೇಹ ಇರಬಾರದು, ಇರುವುದಿಲ್ಲ. ಇದನ್ನು ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಸಿದ್ಧ ಪರಮೇಶ್ವರಗಳಲ್ಲಿರುವ ಅನಂತ ದರ್ಶನ ಗುಣವನ್ನು ನಾವು ಪೂಜೆ ಮಾಡ್ತೇವೆ. ಆಗಲೇ ಕುವೆಂಪು ಅವರ ಮಾತನ್ನು ಮತ್ತೆ ಮತ್ತೆ ನೆನಪು, ಅನಂತ ದರ್ಶನ ಗುಣವನ್ನು ಪೂಜೆ ಮಾಡೋದ್ರ ಮೂಲಕ ಅದು ನಮ್ಮಲ್ಲೂ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇವೆ. ಅದು ಒಂದನೇದ್ದು ಅನಂತ ದರ್ಶನ ಅಂತಕ್ಕಂಥ ಗುಣವನ್ನು. ಎರಡನೇದ್ದು ಅನಂತ ಜ್ಞಾನ. ನಿನ್ನೆ ಇದನ್ನು ಅವಲೋಕನ ಮಾಡಿರ್ಬೋದು, ಅದ್ರ ಮತ್ತೊಮ್ಮೆ ನೆನಪು ಮಾಡಿಕೊಳ್ತೇನೆ. ಅನಂತ ಜ್ಞಾನ ಅಂದರೆ ಜ್ಞಾನಾವರಣೀಯ ಜ್ಞಾನಾವರಣೀಯ ಕರ್ಮವನ್ನು, ಅಷ್ಟಕರ್ಮಗಳಲ್ಲಿ ಒಂದಾಗಿರ್ತಕ್ಕಂಥ ಜ್ಞಾನಾವರಣೀಯ ಕರ್ಮವನ್ನು ನಾಶ ಮಾಡಿದಾಗ ಪ್ರಾಪ್ತಿಯಾಗಿರ್ತಕ್ಕಂಥ ಗುಣ ಇದು. ನಾನು ಯಾವಾಗಲೂ ಮಕ್ಕಳಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಏನು ಕೇಳಿದ್ರೆ, ಒಂದೇ ಕ್ಲಾಸ್ನಲ್ಲಿ ಮಾಸ್ಟ್ರು ಒಂದೇ ರೀತಿ ಪಾಠ ಮಾಡ್ತಾರೆ. ಕೆಲವು ಮಕ್ಕಳು 2 ಮಾರ್ಕ್ ತೆಗೀತಾರೆ, ಕೆಲವು ಮಕ್ಕಳು 90 ಮಾರ್ಕ್ ತೆಗೀತಾರೆ. ಅದು ಯಾಕೆ ಅಂತ ಇದು ಮಕ್ಕಳಿಗೆ ಗೊತ್ತಾದರೆ ದುರುಪಯೋಗ ಮಾಡ್ತಾರೆ ಅವರು. ಅಮ್ಮ ಮೊನ್ನೆ ಆರಾಧನೆಯಲ್ಲಿ ಹೇಳಿದ್ದಾರೆ, ಅದೆಲ್ಲ ಕರ್ಮ ಅಂತೆ ನಂದು, ಅದರಿಂದ ಕಡಿಮೆ ಮಾರ್ಕ್ ಬಂದದ್ದು ಅಂತ ಹೇಳ್ತಾರೆ ಅವರು. ಪ್ರಶ್ನೆ ಬೇರೆ. ಹಾಗಾಗಿ ಮಕ್ಕಳಿಗೆ ಜಾಣತನದಿಂದ ಹೇಳಬೇಕಾದರೆ ವಾಸ್ತವ ಸತ್ಯ ಮಾತ್ರ. ಒಬ್ಬರೇ ಮಾಸ್ಟ್ರು ಪಾಡಿದ ಪಾಠ ಆದರೂ ಕೂಡ ಮಕ್ಕಳು ಒಂದೇ ರೀತಿಯಲ್ಲಿ ಅಂಕ ತೆಗೆಯೋದಿಲ್ಲ. ಒಂದೇ ತಾಯಿಗೆ ಹುಟ್ಟಿದ ಅವಳಿ ಮಕ್ಕಳು ಕೂಡ ಒಂದೇ ರೀತಿ ಮಾರ್ಕ್ ತೆಗೆಯೋದಿಲ್ಲ. ನಾನು ಇದು ಜನರಲ್ ಆಗಿ ಹೇಳಿದ್ದು. ಹಾಗೆ ಜ್ಞಾನದ ದೃಷ್ಟಿಯಿಂದ ಆ ಜ್ಞಾನದ ವ್ಯತ್ಯಾಸ ಯಾಕೆ ಇರ್ತದೆ ಅಂತ ಕೇಳಿದ್ರೆ, ಅವರ ಒಳಗಿರ್ತಕ್ಕಂಥ ಜ್ಞಾನಕ್ಕೆ ಆವರಣವಾಗಿರುವಂಥ ಕವಚವಾಗಿರ್ತಕ್ಕಂಥ ಕರ್ಮದ ಪ್ರಮಾಣ. ಪಾಪಕರ್ಮ ಜಾಸ್ತಿ ಇದ್ದರೆ ದಡ್ಡರಾಗಿರ್ತಾರೆ, ಪುಣ್ಯಕರ್ಮ ಜಾಸ್ತಿ ಇದ್ದರೆ ಅವರು ಬುದ್ಧಿವಂತರಾಗಿರ್ತಾರೆ ಅಂತ. Decathlon Passport to Adventure starting from ಅಂತ ಆ ದೃಷ್ಟಿಯಿಂದ ಈ ಜ್ಞಾನಾವರಣೀಯ ಕರ್ಮ ಇರ್ತದೆ. ಹಾಗಾದರೆ ಸಿದ್ಧ ಪರಮೇಶ್ವರಿಗಳಿಗೆ ಎಷ್ಟು ಇರ್ತದೆ? ಏನು ಇರುವುದೇ ಇಲ್ಲ. ಅವರಿಗೆ ಆವರಣವೇ ಇರುವುದಿಲ್ಲ. ಯಾಕಂದ್ರೆ ಜ್ಞಾನಾವರಣೀಯ ಕರ್ಮವನ್ನು ಪೂರ್ತಿ ನಾಶ ಮಾಡಿರ್ತಾರೆ. ಆದ್ದರಿಂದ ಅವರು ಅನಂತ ಜ್ಞಾನಿ. ಹಾಗಾಗಿ ನಮಗೇನಾದರೂ ಅನಂತ ಜ್ಞಾನ ಅಥವಾ ಸ್ವಲ್ಪ ಜ್ಞಾನ ಆದರೂ ಬೇಕು ಅಂತಿದ್ರೆ ಅವ್ರ ಹತ್ರವೇ ಬೇಡಬೇಕು. ಯಾಕಂದರೆ ಅವ್ರ ಹತ್ರ ತುಂಬ ಉಂಟು, ಅವರು ಅನಂತ ಜ್ಞಾನಿಯಾಗಿದ್ದಾರೆ. ಹಾಗಾಗಿ ಅನಂತ ಜ್ಞಾನಿಯಾಗಿರ್ತಕ್ಕಂಥ ಸಿದ್ಧ ಪರಮೇಶ್ವರಿಗಳನ್ನು ಭಕ್ತಿ ಮಾಡಿ ನಮಗೂ ಅನಂತ ಜ್ಞಾನ ಕೊಡಿ, ನಮ್ಮ ಜ್ಞಾನಕ್ಕೆ ಆವರಣವಾಗಿರ್ತಕ್ಕಂಥ ಕರ್ಮವನ್ನು ದೂರ ಮಾಡಿ ಅಂತ ಆ ಅನಂತ ಜ್ಞಾನ ಗುಣವನ್ನು ನಾವು ಭಕ್ತಿ ಮಾಡ್ತೇವೆ, ಅದಕ್ಕೆ ಅರ್ಘ್ಯ ಎತ್ತೇವೆ. ಆಮೇಲೆ ಅತುಲ ವೀರ್ಯ ಅಂತ, ಅಂದರೆ ವೀರ್ಯ ಅಂದರೆ ಶಕ್ತಿ ಅಂತ ಅರ್ಥ. ಅತುಲ ವೀರ್ಯ ಅಂದರೆ ಅನಂತ ಬಲ ಅಂತ ಹೇಳ್ತೇವೆ ನಾವು ಅದನ್ನು ಇನ್ನೊಂದು ಶಬ್ದದಲ್ಲಿ. ಅಂದರೆ ಅವರಿಗೆ ಎಷ್ಟು ಶಕ್ತಿ ಇರ್ತದೆ ಅಂತ ಕೇಳಿದ್ರೆ ಅದಕ್ಕೆ ಮಿತಿಯೇ ಇಲ್ಲ. ಈಗ ನಮ್ಮ ಶಕ್ತಿಗಳಿಗಾದರೂ ಒಂದು ಮಿತಿ ಇರ್ಬೋದು. ನಮಗಿಂತ ದೊಡ್ಡವರು, ನಮಗಿಂತ ಶಕ್ತಿಶಾಲಿ ಬಂದರೆ ನಾವು ಸೋಲ್ಬೋದು. ಆದರೆ ತೀರ್ಥಂಕರರಿಲ್ಲ. ನೀವು ಪುರಾಣದಲ್ಲಿ ತೀರ್ಥಂಕರ ಚರಿತ್ರೆಯನ್ನು ನೋಡಿದರೆ ಇದು ಸ್ವಲ್ಪ ನಮಗೆ ಮನವರಿಕೆ ಆಗ್ತದೆ. ಅವರು ಮುನಿಗಳ ಸ್ಥಿತಿಯಲ್ಲಿ ಇರಬಹುದು ಅಥವಾ ಅರಿಹಂತರ ಸ್ಥಿತಿಯಲ್ಲಿ ಇರಬಹುದು. ಅಲ್ಲಿ ಎಷ್ಟೋ ಕಡೆಗಳಲ್ಲಿ ಚಕ್ರವನ್ನು ಪ್ರಯೋಗ ಮಾಡ್ತಾರೆ. ನೀವು ಚಕ್ರ ಪ್ರಯೋಗದ ಸಂದರ್ಭಗಳು ತುಂಬ ತೀರ್ಥಂಕರ ಚರಿತ್ರೆಯಲ್ಲಿ ಬರ್ತದೆ. ಅವರು ಸುಮ್ಮನೆ ಇರ್ತಾರೆ. ಏನಾಗ್ತದೆ, ಆ ಚಕ್ರ ಬಂದು ಮರಳಿ ಹೋಗಿ ಯಾರು ಪ್ರಯೋಗ ಮಾಡಿದ್ದಾನೋ ಅವನ ಮೇಲೆ ಘಾತಿ ಮಾಡ್ತದೆ, ತೊಂದರೆಯನ್ನುಂಟು ಮಾಡ್ತದೆ, ಅವನನ್ನು ನಾಶ ಮಾಡ್ತದೆ. ಇದು ಅದ್ಭುತವಾದದ್ದು. ಅದು ನಾನು ಸಾಮಾನ್ಯ ಸಂಸಾರಕ್ಕೆ ಸಂಬಂಧಪಟ್ಟಾಗ ಏನು ಹೇಳೋದು ಅಂದರೆ, ಯಾರಾದರೂ ಬೈದರೆ ನೀವು ಕೇಳಿಸ್ಕೊಂಡ್ರೆ ನಿಮಗೆ ಮುಟ್ತದೆ, ಕೇಳಿಸ್ಕೊಳ್ಳೋದಿದ್ರೆ ಅವರಿಗೆ ವಾಪಸ್ ಹೊಡಿತದೆ ಅಂತ. ಇದು ಸರಳ ಉಪಾಯ. ಅದರಿಂದ ನಿಶ್ಚಿಂತೆಯಿಂದ ಇರಬೇಕು. ಯಾರೋ ಬೈತಾ ಇದ್ದಾರೆ, ಅವ್ರು ಬೈತಾರೆ ಅಷ್ಟೇ, ಅವರಿಗೂ ಹೋಗುತ್ತೆ ವಾಪಸ್. ನೀವು ತಗೊಂಡ್ರೆ ತಾನೇ, ನೀವು ಹಸಿಗೋಡೆ ಆದರೆ ತಾನೇ ನಿಮ್ಮ ಮೇಲೆ ಅಂಟಿಕೊಳ್ಳೋದು. ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಇದು ಸರಳವಾದ ವಿಷಯದಲ್ಲಿ ಹೇಳಿದೆ. ಹಾಗಾಗಿ ಅವರಿಗೆ ಶಕ್ತಿ ಇರ್ತದೆ. ಎಷ್ಟು ಶಕ್ತಿ ಇರ್ತದೆ ಅದಕ್ಕೆ ಮಿತಿ ಇಲ್ಲ ಅಂತ. ಅಪಾರವಾದಂಥ ಶಕ್ತಿ ಇರ್ತದೆ. ಆ ಅಪಾರವಾದ ಶಕ್ತಿಯನ್ನು ನಾನು ಪೂಜೆ ಮಾಡ್ತೇನೆ, ಯಾಕೆಂದರೆ ನಂಗೆ ಅದು ಬೇಕು. ನಾನು ದುರ್ಬಲನಿದ್ದೇನೆ, ನನಗೆ ಶಕ್ತಿ ಇಲ್ಲ. ನಮ್ಗೆ ಕೂತ್ಕೊಳ್ಳಿಕ್ಕೂ ಕೆಲವು ಸಲ ಕಷ್ಟ ಆಗ್ತದೆ ನೋಡಿ. ಯಾಕೆಂದರೆ ನಮಗೆ ಅಷ್ಟು ಶಕ್ತಿ ಇಲ್ಲ. ಆದ್ದರಿಂದ ನನಗೆ ಇಲ್ಲಿಬ್ಬರು ಮಕ್ಕಳಿದ್ದಾರೆ, ಭಾಗ್ಯಶಾಲಿ ಮಕ್ಕಳು ಅಂತ ಅಂದ್ಕೊಳ್ಳೋದು ನಾನು. ಬಹುಶಃ ಭಾನುವಾರ ದಿವಸ ನೀವು ಪರ್ಮಿಷನ್ ಕೇಳಿ ಕರ್ಕೊಂಡು ಬರ್ಬೋದು ಅಂತ ಅಂದ್ಕೊಳ್ತೇನೆ. ತುಂಬ ಮಕ್ಕಳನ್ನು ಕರ್ಕೊಂಡು ಬರಬೇಡಿ, ಪುನಃ ಅವ್ರದ್ದು ಗದ್ದಲ ಜೋರಾಗುತ್ತೆ ಕೊನೆಗೆ. ಆದರೆ ಯಾಕೆ ಹೇಳ್ತೇನೆ ಅಂದರೆ, ನೋಡಿ ಆ ಮಗು ನೋಡಿ ಗಮನಿಸಿದ್ದೆ, ನೀನು ಏನು ಗಡಿಬಿಡಿ ಮಾಡಬೇಡ, ಇನ್ನು ನೋಡ್ತಾ ಇರ್ತಾರೆ ನನ್ನನ್ನು ಅಂತ. ಅವಳು ಎಷ್ಟು ಖುಷಿಯಿಂದ ಆರತಿ ಮಾಡ್ತಾಳೆ ಅಂದರೆ ಅದನ್ನು ಭಾಳ ಕುಣಿಸ್ತಾ ಆರತಿ ಮಾಡ್ತಾಳೆ. ಯಾಕೆಂದರೆ ಅವಳಿಗೇನು ಕಷ್ಟ ಇಲ್ಲ. ನಮಗೆಲ್ಲೋ ಒಂದು ಕಡೆ ಇಲ್ಲೇನೋ ನೋವಾಗ್ತಾ ಇದೆ, ಅಲ್ಲೆಲ್ಲೋ ನೋವಾಗ್ತಾ ಇದೆ, ಒಂದು ಸ್ವಲ್ಪ ಕೊರತೆ ಕಾಣ್ತದೆ. ಆದರೆ ಅತುಲ ಶಕ್ತಿ ಅಂತ. ಹಾಗಾಗಿ ನಾನು ಹೇಳಿದ್ದು, ಆ ಸಿದ್ಧ ಪರಮೇಶ್ವರಿಗಳಲ್ಲಿ ಅತುಲ ಶಕ್ತಿ ಇದೆ. ನಮಗೂ ಕೂಡ ಯಾವ ಹೊತ್ತಿನಲ್ಲೂ ಏನೂ ನೋವಾಗದೆ, ಏನೂ ತೊಂದರೆ ಆಗದ ರೀತಿಯಲ್ಲಿ ಅತುಲ ಶಕ್ತಿ ನಮಗೂ ಬರಲಿ ಅಂತ ಅತುಲ ವೀರ್ಯವನ್ನು ನಾವು ಪೂಜೆ ಮಾಡ್ತೇವೆ. ಆನಂತರ ಇರ್ತಕ್ಕಂತಹದ್ದು ಇನ್ನೊಂದು ಗುಣ, ಅನಂತ ಸುಖ. ಅನಂತ ಸುಖ ಅಂತ, ನಮಗೂ ಸುಖ ಇದೆ ಅಂತ ಯೋಚನೆ ಮಾಡೋದಷ್ಟೇ. ಅದನ್ನು ನಾನು ತುಂಬ ಸಲ ಹೇಳ್ತೇನೆ. ಈಗ ಪಂಚಮ ಕಾಲದಲ್ಲಿ ಇರುವುದು, ಪಂಚಮ ಕಾಲದ ಗುಣವೇ ದುಃಖ, ಸುಖದ ಪ್ರಶ್ನೆ ಇಲ್ಲ.
ಕಾಲಚಕ್ರದಲ್ಲಿ ನೀವು ಪಂಚಮ ಕಾಲವನ್ನು, ಚತುರ್ಥ ಕಾಲ ಆದರೂ ಪರವಾಗಿಲ್ಲ, ಸ್ವಲ್ಪ ಸುಖ ಉಂಟು. ಆದರೆ ಪಂಚಮ ಕಾಲದಲ್ಲಿ ಸುಖ ಇಲ್ವೇ ಇಲ್ಲ. ದುಃಖವೇ ಪಂಚಮ ಕಾಲದ ಹೆಸರು, ದುಃಖ ಅಂತ, ದುಷಮ ಅಂತ. ಆಮೇಲೆ ಇನ್ನು ನೆಕ್ಸ್ಟ್ ಬರಲಿಕ್ಕಿದೆ. ಈಗ ನಾವು ಪುಣ್ಯಾತ್ಮರು ಒಂದು ರೀತಿಯಲ್ಲಿ, ಯಾಕಂದರೆ ಡಬಲ್ ದುಃಖದ ಕಾಲ ಮುಂದೆ ಬರಲಿಕ್ಕಿದೆ. ಡಬಲ್ ದುಃಖದ್ದು, ಸುಖದ್ದಲ್ಲ. ಆದ್ದರಿಂದ ಈ ದುಃಖದ ಕಾಲದಲ್ಲಿಯೂ ಕೂಡ ಸುಖ ಉಂಟಾ ಕೇಳಿದ್ರೆ ಉಂಟು. ಎಲ್ಲಿ ಉಂಟು ಅಂತ ಕೇಳಿದ್ರೆ ಸಿದ್ಧ ಪರಮೇಶ್ವರಿಗಳಲ್ಲಿ, ಸಿದ್ಧಲೋಕದಲ್ಲಿ ಉಂಟು. ಅವ್ರದ್ದು ಅನಂತ ಸುಖ. ಇಲ್ಲಿ ಸುಖ ಎನ್ನುವ ಪ್ರಶ್ನೆ ಬಂದಾಗಲೆಲ್ಲ ನಾವು ಯೋಚನೆ ಮಾಡೋದು ಶರೀರದ ಬಗ್ಗೆ, ನಮ್ಮ ಶರೀರ ಸುಖದ ಬಗ್ಗೆ ಯೋಚನೆ ಮಾಡ್ತೇವೆ. ಆದರೆ ಹೇಳ್ತಾರೆ ಶರೀರಕ್ಕೆ ಸಂಬಂಧಪಟ್ಟ ಯಾವ ಸುಖ ಇದೆ ಅದು ಕ್ಷಣಿಕವಾದದ್ದು ಯಾವತ್ತಿದ್ರು ಅಂತ, ಅದು ಶಾಶ್ವತವಾದದ್ದಲ್ಲ. ಆದರೆ ಆತ್ಮನಿಗೆ ಸಂಬಂಧಪಟ್ಟ ಸುಖ ಇದೆಯಲ್ಲ ಅದು ಶಾಶ್ವತವಾದದ್ದು ಅಂತ. ಅದು ಯಾವಾಗ ಸಿಗ್ತದೆ? ಶರೀರವೇ ಇಲ್ಲದೆ ಇದ್ದಾಗ ಆತ್ಮ ಮಾತ್ರ ಉಳಿದಿರುವಾಗ ಆ ಆತ್ಮ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಶರೀರ ಇದ್ದರೆ ತಾನೇ ಬಾಧೆ, ಶರೀರ ಇದ್ದರೆ ತಾನೇ ತೊಂದರೆ, ಕಷ್ಟಗಳು. ಶರೀರವೇ ಇಲ್ಲದೆ ಇರತಕ್ಕಂತಹ ಅಶರೀರಿಯಾಗಿರುವಂತಹ ಸಿದ್ಧಾತ್ಮರಿಗೆ ಅತುಲ ಅಥವಾ ಅನಂತ ಸುಖ ಅಂತಕ್ಕಂಥದ್ದು ಇರ್ತದೆ ಅಂತ. ಆದ್ದರಿಂದ ಅನಂತ ಸುಖವನ್ನು ಹೊಂದಿರುವಂತಹ ಸಿದ್ಧ ಪರಮೇಶ್ವರಿಗಳು ಆ ಗುಣವನ್ನು ನಮಗೂ ಕೊಡಲಿ, ಒಂದಲ್ಲ ಒಂದು ದಿವಸ ನಮಗೂ ಕೂಡ ಅನಂತ ಸುಖ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಶಾಶ್ವತ ಸುಖವನ್ನು ಪಡೆಯುವುದಕ್ಕೋಸ್ಕರ ನಾವು ಪೂಜೆ ಮಾಡ್ತೇವೆ. ಮುಂದೆ ಅನಂತ ಸಮ್ಯಕ್ತ್ವ ಅಂತ ಬಹಳ ಮುಖ್ಯವಾದ್ದು. ನಿನ್ನೆ ಆ ಸಿದ್ಧ ಪರಮೇಶ್ವರಿಗಳ 8 ಗುಣಗಳಲ್ಲಿ ಮೊದಲನೆಯದ್ದು ಸಮ್ಯಕ್ತ್ವ. ಈ ಸಮ್ಯಕ್ತ್ವ ಅಂದರೆ ಮಿಥ್ಯಾತ್ವ ಇಲ್ಲದೆ ಇರುವುದು. ಅಂದರೆ ನಾವು ಯಾವ ಒಂದು ಸಿದ್ಧಾಂತದಲ್ಲಿ ಇವತ್ತು ಬದುಕ್ತಾ ಇದ್ದೇವೋ ಅಥವಾ ಯಾವ ಸಿದ್ಧಾಂತದ ಆಶ್ರಯದಲ್ಲಿ ಸಿದ್ಧ ಪರಮೇಶ್ವರಿಗಳನ್ನು ನಮ್ಮ ದೇವರು ಅಂತ ನಾವು ಆರಾಧಿಸ್ತಾ ಇದ್ದೇವೋ ಆ ಸಮ್ಯಕ್ತ್ವದಲ್ಲಿ ಒಂದಿಷ್ಟು ಚ್ಯುತಿ ಇಲ್ಲದ ಹಾಗೆ ಇರತಕ್ಕಂತಹದ್ದನ್ನು ನಾವು ಸಮ್ಯಕ್ತ್ವ ಅಂತ ಕರೀತೇವೆ. ಅವರ ಸಮ್ಯಕ್ತ್ವ ಎಂಥದ್ದು ಅಂದರೆ ಅನಂತ ಸಮ್ಯಕ್ತ್ವ ಅಂತ. ನಾನು ಆಗಲೇ ಹೇಳಿದ ಹಾಗೆ ಅವರು ಈಗ ನಮಗೆ ಬಸದಿಗೆ ಬಂದಾಗ ಅನಂತನಾಥ ಸ್ವಾಮಿಯನ್ನು ದರ್ಶನ ಮಾಡುವಾಗ ನಾವು ಪೂರ್ತಿ ಜೈನರು. ಜೈನ ನಂಬಿಕೆ ಏನೋ ಇರ್ತದೆ. ಒಂಚೂರು ಆಚೆಗೆ ಹೋದ್ಕೊಳ್ಳೆ ನಮ್ಮ ಸಮ್ಯಕ್ತ್ವ ಅನಂತ ಅಲ್ಲ ಅಂತ ಹೇಳೋದು ಎಷ್ಟೋ ಸಲ. ಮತ್ತೆಲ್ಲೋ ಬಂತು, ಇನ್ನೇನೋ ಬಂತು, ಏನೋ ಕೆಲವು ಸಲ ಭ್ರಮೆಗಳಿಗೆ, ಸಂಸಾರಿಗಳ ಸಹಜ ಸ್ವರೂಪ ಅದು, ಒಳಗಾಗ್ತವೆ. ಎಷ್ಟೋ ಸಲ ನಮ್ಮ ಸಮ್ಯಕ್ತ್ವ ಅಂತಕ್ಕಂಥದ್ದು ವ್ಯತ್ಯಾಸ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ. ಕೆಲವು ಸಲ ಗೊತ್ತಿಲ್ಲ ನನಗೆ, ನೀವಲ್ಲ ಅಂತ ಅಂದ್ಕೊಳ್ತೇನೆ, ದೇವರಿಗೆ ಬೈತಾ ಇರ್ತೇವೆ ನಾವು. ನಿಜವಾಗಿ ಸಮ್ಯಕ್ತ್ವ ಇದ್ರೆ ಬೈಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕರ್ಮ ಸಿದ್ಧಾಂತ ಏನು ಹೇಳ್ತದೆ ಅನ್ನೋದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಅನಂತ ಸಮ್ಯಕ್ತ್ವ ಅಂತ, ಅವರ ಸಮ್ಯಕ್ತ್ವದಲ್ಲಿ ಒಂದು ಸಣ್ಣ ಪ್ರಮಾಣ, ಪರಮಾಣುವಿನಷ್ಟು ಪ್ರಮಾಣ ಕೂಡ ವ್ಯತ್ಯಾಸ ಆಗುವುದಿಲ್ಲ. ಅವರು ಪೂರ್ತಿಯಾಗಿ ಸಿದ್ಧರಾಗಿಯೇ ಅನಂತ ಸಮ್ಯಕ್ತ್ವದಲ್ಲಿ ಇರ್ತಾರೆ. ಆ ಅನಂತ ಸಮ್ಯಕ್ತ್ವ ಗುಣವನ್ನು ಇವತ್ತು ನಾವು ಪೂಜೆ ಮಾಡ್ತೇವೆ. ಆಮೇಲೆ ಅಚಲಾಯ ಅಂತ ಒಂದು ಗುಣವನ್ನು ಪೂಜೆ ಮಾಡ್ತೇವೆ. ಈ ಅಚಲಾಯ ಅಂತ ಕೇಳಿದರೆ ಈ ನಮ್ಮಲ್ಲಿ ಮನೋವಿಕಾರ ಅಂತ ಹೇಳ್ತೇವೆ. ಮನಸ್ಸಿನಲ್ಲಿ ವಿಕಾರಗಳಾಗ್ತಾ ಇರ್ತದೆ, ಏನೇನೋ ಬುದ್ಧಿಗಳು ಬರ್ತಾ ಇರ್ತವೆ. ಪೂಜೆ ಕೂತಾಗ್ಲೂ ಬರ್ತದೆ, ಆಚೆಗೆ ಹೋದಾಗ್ಲೂ ಬರ್ತದೆ, ಎಲ್ಲ ಹೊತ್ತಿಗೂ ಬರ್ತದೆ. ನಮಗೆ ಒಂದ್ಸಲ ಮನೆಗೆ ಓಡಿ ಹೋಗಿ ಬರ್ತದೆ ಅದು, ಆಚೆ ಈಚೆ ನಮ್ಮನ್ನು ಅಲ್ಲಿ ಕೂರಿಸಿ ಅದನ್ನೆಲ್ಲ ಹೋಗಿ ಬರ್ತದೆ, ನಾವು ಕೂತಿರ್ತೇವೆ ಅಷ್ಟೇ. ಆದ್ದರಿಂದ ಈ ಮನೋವಿಕಾರಗಳೇನಿದ್ದಾವೆ, ವಿಕಾರಿ ಭಾವ ಅವರಿಗಿಲ್ಲ. ಸಿದ್ಧ ಪರಮೇಶ್ವರಿಗಳಿಗೆ ವಿಕಾರಿ ಭಾವ ಇಲ್ಲ, ಅವರಿಗೆ ಆಚೆ ಈಚೆ ಹೋಗ್ತಕ್ಕಂಥದ್ದಿಲ್ಲ. ಯಾಕಂದರೆ ಶರೀರವೂ ಇಲ್ಲ, ಶರೀರ ಸಂಬಂಧಿಯಾಗಿರ್ತಕ್ಕಂಥ ಯಾವ ಯೋಚನೆಗಳು ಇಲ್ಲ, ಇತ್ಯಾದಿಗಳಿಲ್ಲ. ಆದ್ದರಿಂದ ಅವರು ಪೂರ್ತಿಯಾಗಿ ಸಿದ್ಧರಾಗಿ ಅವರಲ್ಲಿ ವಿಕಾರಿ ಭಾವ ಇಲ್ಲದೆ ಇರತಕ್ಕಂಥ ಅಚಲಾಯ ಗುಣವನ್ನು ಹೊಂದಿರ್ತಾರೆ. ಆ ಗುಣವನ್ನು ನಾವು ಆರಾಧನೆ ಮಾಡೋದ್ರ ಮೂಲಕ ಅದು ಕೂಡ ನಮಗೆ ಬರಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆಮೇಲೆ ಅನಂತ ಸೂಕ್ಷ್ಮತ್ವಾಯ ಅಂತ ಹೇಳ್ತೇವೆ. ನಿನ್ನೆ ಅದನ್ನು ಕೇಳಿದ್ದೀರೋ ಗೊತ್ತಿಲ್ಲ ನನಗೆ. ಎಷ್ಟು ಸೂಕ್ಷ್ಮ ಅಂದರೆ ಸಿದ್ಧ ಪರಮೇಶ್ವರಿಗಳು ಎಷ್ಟು ಸೂಕ್ಷ್ಮ ಅಂದರೆ, ಆ ಸಿದ್ಧಲೋಕದಲ್ಲಿ ಕೋಟಿ 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 ಆತ್ಮಗಳಿದ್ದಾರೆ. ಆದರೂ ಒಬ್ಬರು ಇನ್ನೊಬ್ರಿಗೆ ತಾಗೋದಿಲ್ಲ. ಒಂಚೂರು ಆಚೆ ಹೋಗು, ಈಚೆ ಬಾ, ಎಂತ ತಾಗೋದು ಕೇಳುವುದೇ ಇಲ್ಲ. ಯಾಕೆಂದರೆ ಅದಕ್ಕೆ ಹೇಳ್ತೇವೆ ಅದು ಬೆಳಕಿದ್ದ ಹಾಗೆ ಅಂತ. ಸಿದ್ಧಲೋಕದಲ್ಲಿ ಆತ್ಮಗಳು ಹೇಗಿರುವುದು ಅಂದರೆ ಬೆಳಕಿದ್ದ. ನೀವು 10 ದೀಪ ಹಚ್ಚಿದ್ರು ಹಾಗೆ ಇರ್ತವೆ ಆರಾಮಾಗಿ. 100 ದೀಪ ಹಚ್ಚಿದ್ರು ಆ ದೀಪಗಳು ಯಾವತ್ತೂ ಜಗಳ ಮಾಡ್ಕೊಳ್ಳೋದಿಲ್ಲ, ಆ ಬೆಳಕು ಜಗಳ ಮಾಡ್ಕೊಳ್ಳೋದೇ ಇಲ್ಲ, ಒಂದು ಇನ್ನೊಂದರೊಟ್ಟಿಗೆ ಸೇರಿಕೊಂಡಿರ್ತದೆ. ಅಂದರೆ ಅಷ್ಟು ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ಅಂದರೆ ಪರಮಾಣು ಅಲ್ಲ, ಪರಮಾಣುವಿಗಿಂತ ಸೂಕ್ಷ್ಮ ರೂಪದಲ್ಲಿ ಒಂದು ಇನ್ನೊಂದಕ್ಕೆ ಸ್ಪರ್ಶಿಸದಂತೆ ಪ್ರತ್ಯೇಕತೆಯನ್ನು ಉಳಿಸ್ಕೊಂಡು, ಆದರೆ ಒಂದು ಇನ್ನೊಂದಕ್ಕೆ ಹಾನಿ ಉಂಟು ಮಾಡದಂತೆ ಆ ಸೂಕ್ಷ್ಮತ್ವ ಗುಣವನ್ನು
ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದೇ ಸಿದ್ಧಪರಮೇಶಿಗಳ 16 ಗುಣಗಳಲ್ಲಿ ಒಂದು. ಆ ಅನಂತ ಸೂಕ್ಷ್ಮತ್ವವನ್ನು ನಾವು ಆರಾಧನೆ ಮಾಡ್ತೇವೆ. ಆಮೇಲೆ ಮುಂದೊಂದು ಅವ್ಯಾಬಾಧತ್ವ ಅಂತ. ಬಾಧೆ ಅಂದರೆ ಕಷ್ಟ, ನೋವು, ದುಃಖ. ಸಿದ್ಧಪರಮೇಶ್ವರಿಗಳು ಅವ್ಯಾಬಾಧತ್ವ ಗುಣವನ್ನು ಹೊಂದಿದ್ದಾರೆ ಅಂತ. ಅಂದರೆ ಈಗ ಬಾಧೆ ಯಾವಾಗ ಬರುವುದು ಅಂತ ಕೇಳಿದ್ರೆ ನಾವು ಯೋಚನೆ ಮಾಡೋಣ, ನಮಗೆ ಬಾಧೆ ಬರುವುದೇ ಶರೀರದಿಂದ, ಆತ್ಮದಿಂದ ಬರ್ತದ? ಯಾವ ಬಾಧೆಗಳು ಕೂಡ ಬರುವುದಿಲ್ಲ, ಎಲ್ಲ ಶರೀರದಿಂದ ಅವರಿಗೆ ಶರೀರವೇ ಇಲ್ಲದೇ ಇದ್ದಾಗ, ಯಾಕಂದರೆ ಅವರಿಗೆ ಜನನದ ಕಷ್ಟ ಇಲ್ಲ, ಮರಣದ ದುಃಖ ಇಲ್ಲ. ಜನನದಲ್ಲೂ ಕಷ್ಟ ಉಂಟು. ಯಾರೊಬ್ಬರು ಗುರುಗಳು ಯುಗಳ ಮುನಿ ಮಹಾರಾಜರು ಹೇಳ್ತಾ ಇದ್ರು, ಮಗು ಹುಟ್ಟುವಾಗ ಯಾರಿಗೆ ಹೆಚ್ಚು ನೋವು ಅಂತ. ಹೌದು, ನೀವು ಪಟ್ಟ ಉತ್ತರಿಸಿದ್ರಿ. ಆದರೆ ಅವರು ಹೇಳಿದರು, ತಾಯಿಗಿಂತಲೂ ಮಗುವಿಗೆ ಜಾಸ್ತಿ ಕಷ್ಟ ಅಂತ. ತಾಯಿಗಾದರೆ ಜೀವನ ಅಂದರೆ ಏನು ಅಂತ ಗೊತ್ತಿದೆ, ನೋವು ಅಂತಲೇ ಗೊತ್ತಿದೆ. ಹುಟ್ಟುವ ಮಗುವಿಗೆ ಗೊತ್ತಿದೆಯಾ? ಗೊತ್ತಿಲ್ಲದೆ ಅದು ಹುಟ್ಟುವಾಗ ಎಷ್ಟು ಕಷ್ಟ ಅನುಭವಿಸ್ಬೋದು, ಆದರೆ ಹೇಳ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅದಕ್ಕೆ, ಅಷ್ಟೇ ಅಂತ. ಹಾಗಾಗಿ ಹುಟ್ಟುವವರಿಗೂ ಕಷ್ಟ ಇದೆ, ಅಮ್ಮನಿಗೂ ಕಷ್ಟ ಇದೆ, ಎಲ್ರಿಗೂ ಕಷ್ಟ ಇದೆ. ಈ ಎಲ್ಲ ಕಷ್ಟಗಳು ಯಾವಾಗ ಬರೋದು? ಹುಟ್ಟುವಾಗ, ಸಾಯುವಾಗ ಈ ಕಷ್ಟಗಳು ಬರ್ತವೆ. ಮಧ್ಯದಲ್ಲಿ ಬದುಕುವಾಗ ಶರೀರ ಇರುವುದರಿಂದ ಈ ಕಷ್ಟಗಳು ಬರ್ತವೆ. ಆದರೆ ಸಿದ್ಧ ಪರಮೇಷ್ಠಿಗಳು ಆ ಸಿದ್ಧತ್ವ ಎನ್ನುವುದೇನಿದೆ ಅದು ಜನನ ಮರಣ ರಹಿತವಾಗಿರ್ತಕ್ಕಂಥ ಸ್ಥಿತಿ. ಆದ್ದರಿಂದ ಅಲ್ಲಿ ಯಾವ ಬಾಧೆ ಇಲ್ಲ. ಆದ್ದರಿಂದ ಅವರು ಸಿದ್ಧ ಪರಮೇಷ್ಠಿಗಳು ಅವ್ಯಾಬಾಧತ್ವವನ್ನು ಹೊಂದಿರುವವರು. ಆದ್ದರಿಂದ ನಾವು ಪ್ರಾರ್ಥನೆ ಮಾಡೋದು, ಅವರನ್ನು ಪೂಜಿಸುವುದು, ಆ ಗುಣ ನಮ್ಮ ಹತ್ರವೂ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ. ಆಮೇಲೆ ಅವಗಾಹನತ್ವ ಅಂತ, ಅದನ್ನು ಆಗಲೇ ಹೇಳಿದೆ ನಾನು. ಅದನ್ನು ಮತ್ತೆ ಇನ್ನೊಂದು ಗುಣವಾಗಿ ಗಮನಿಸ್ತಾರೆ. ಏನು ಅಂದರೆ ಅಲ್ಲಿ ಹೇಳ್ತಾರೆ, ಹಾಲು ಮತ್ತು ನೀರು ಸೇರಿದ ಹಾಗೆ ಆತ್ಮಗಳು ಇರ್ತವೆ ಅಂತ, ಆತ್ಮಗಳು. ಆದ್ದರಿಂದ ಅಲ್ಲಿ ನಾವು ಅವಗಾಹನತ್ವ ಅಂತ ಹೇಳಿದರೆ, ಒಂದು ಪ್ರದೇಶದಲ್ಲಿ ಒಂದು ಆತ್ಮನ ಪ್ರದೇಶದಲ್ಲಿ ಇನ್ನೊಂದು ಆತ್ಮ ಕೂಡ ಹೋಗುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಅವಗಾಹನ ಅಂದರೆ. ಈಗ ಒಬ್ಬರು ಸಿದ್ಧ ಪರಮೇಶ್ವರಿಗಳು ಇದ್ದಾರೆ, ಅದೇ ಪ್ರದೇಶದಿಂದ ಇನ್ನೊಂದು ಸಿದ್ಧ ಪರಮೇಶ್ವರಿಗಳು ಹೋದರೆ ಅವರಿಗೆ ತೊಂದರೆ ಆಗುವುದೇ ಇಲ್ಲ. ಯಾಕಂದರೆ ಶುದ್ಧಾತ್ಮ ಅಂದರೆ ಹಾಗೆ ಅಂತ. ಅಂತಹ ಅವಗಾಹನತ್ವದ ಗುಣ ಲಕ್ಷಣ ಅವರಲ್ಲಿದೆ. ನಮಗೂ ಕೂಡ, ಯಾಕಂದ್ರೆ ನಾವು ಜೀವದಯೆ, ಅಹಿಂಸೆ ಇದೆಲ್ಲ ಹೇಳ್ತೇವೆ. ಅದು ಆಗುವುದು ಎಲ್ಲಿಂದ ಅಂತ ಕೇಳಿದರೆ, ನನಗೆ ಅವನ ಅಡ್ಡ ಬಂದ, ಆಕ್ಸಿಡೆಂಟ್ ಮಾಡಿದ ಇತ್ಯಾದಿಗಳು, ಇದು ನಮಗೆ ಶರೀರ ಇರೋದರಿಂದ ಈ ಬಾಧೆ ಬರ್ತದೆ. ಆದರೆ ಸಿದ್ಧ ಪರಮೇಶ್ವರಿಗಳ ಸಿದ್ಧ ಲೋಕದಲ್ಲಿ ಇನ್ನೂ ನಾವೆಲ್ಲ ಹೋದರೂ ಕೂಡ ಏನೂ ಯಾರಿಗೂ ತೊಂದರೆ ಆಗೋದಿಲ್ಲ ಆ ಸ್ಥಿತಿಯಲ್ಲಿ. ಹಾಗಾಗಿ ಆ ಗುಣ ನಮ್ಮಲ್ಲಿಯೂ ಬರಲಿ, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರಲಿ. ತೊಂದರೆ ಆಗದೆ ಅನಂತ ಸುಖವನ್ನು ಅನುಭವಿಸ್ತಕ್ಕಂಥದ್ದು. ಈಗ ಮತ್ತೊಬ್ಬರಿಗೆ ಉಪದ್ರ ಕೊಟ್ಟು ಸುಖವನ್ನು ಅನುಭವಿಸುವುದು ಬೇರೆ, ಯಾರಿಗೂ ತೊಂದರೆ ಕೊಡದೆ ನಾನು ನನ್ನ ಸುಖವನ್ನು ಅನುಭವಿಸ್ತಕ್ಕಂಥದ್ದು ಬೇರೆ ಅಂತ. ಹಾಗಾಗಿ ಅಂತಹ ಸುಖವನ್ನು ಪಡೆಯುವುದಕ್ಕೋಸ್ಕರ ಅವಗಾಹನ ಗುಣವನ್ನು ಕೂಡ ನಮಗೆ ಪ್ರಾಪ್ತಿ ಮಾಡು ದೇವರೇ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನಾವು ಅದನ್ನು ಪೂಜೆಯನ್ನು ಮಾಡ್ತೇವೆ ಸಿದ್ಧ ಪರಮೇಶ್ವರಿಗಳನ್ನು. ಆಮೇಲೆ ಅಜರಾಯ ಅಂತ. ಜರ Did you pick the baby? Right away. ನಾವು ಜಲವನ್ನು ಸಮರ್ಪಣೆ ಮಾಡುವಾಗ ಅಷ್ಟವಿಧಾರ್ಚನೆ ಪೂಜೆಯಲ್ಲಿ ಜನ್ಮ ಜರಾ ಮೃತ್ಯು ವಿನಾಶಾಯ ದಿವ್ಯ ಜಲಂ ನಿರೂಪಾಮಿ ಸ್ವಾಹ ಅಂತ ಸಿದ್ಧಪರಮೇಶ್ವರಿಗಳಿಗೂ ಅರ್ಚನೆ ಮಾಡ್ತೇವೆ. ಅವರದಲ್ಲ, ನಮ್ಮದು. ನಾಶ ಆಗಬೇಕಾದ್ದು ನಮ್ಮದು, ಅವರು ಗೆದ್ದು ನಿಂತಿದ್ದಾರೆ. ಆದ್ದರಿಂದ ಅವರಿಗೆ ಜರ ಅನ್ನೋದಿಲ್ಲ, ವೃದ್ಧಾಪ್ಯ ಅನ್ನೋದು ಇಲ್ಲ. ಅಂದರೆ ಶರೀರ ಕಾಲದ ಕಾರಣದಿಂದಾಗಿ ಕ್ಷೀಣಿಸ್ತಾ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಆದ್ದರಿಂದ ಅವರಲ್ಲಿ ಅಜರಾಯ ಅಂದರೆ ಜರ ಅನ್ನುವ ವೃದ್ಧಾಪ್ಯ ಎಂತಕ್ಕಂಥದ್ದು, ವಯಸ್ಸಾಗುವುದು, ಕ್ಷೀಣತೆ ಮಾಡೋದು, ಆ ಥರದ ಯಾವ ಸಂಬಂಧವೂ ಇಲ್ಲದೇ ಇರುವುದರಿಂದ ಆ ಅಜರಾಯ ಗುಣ ನಮ್ಮಲ್ಲೂ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾವು ಮಾಡಿಕೊಂಡು ಅವರನ್ನು ಪೂಜೆ ಮಾಡ್ತೇವೆ. ಆಮೇಲೆ ಅಮರಾಯ ಅಂತ ಇನ್ನೊಂದು. ಅಮರನಾಗಿರುವುದು ಅಂದರೆ ಆ ಸ್ಥಿತಿ ಶಾಶ್ವತ ಅವರಿಗೆ. ಈಗ ನಮಗಾದರೂ ಮನುಷ್ಯ ಲೋಕಕ್ಕೆ ಬಂದಿದ್ದೇವೆ, ಇನ್ನೊಂದು 100-150 ವರ್ಷದ ನಂತರ ನಾವು ಯಾರೂ ಇರೋದಿಲ್ಲ, ಯಾರೂ ಇರುವುದಿಲ್ಲ, ಎಲ್ಲೋ ಅಥವಾ ನಮ್ಮ ಹಿಂದಿದ್ದವರು ಹೋಗಿ ಆಗಿದೆ. ಅಮರತ್ವ ಇದು ಅಮರ ಅಲ್ಲ, ಇದು ಶಾಶ್ವತ ಅಲ್ಲ. ಹಿಂದೆ ಎಲ್ಲೋ ಹೋಗಿದ್ದು ಇಲ್ಲಿಗೆ ಬಂದಿದ್ದೇವೆ, ಮತ್ತೆ ಮುಂದೆಲ್ಲ ಹೋಗ್ತೇವೆ. ಆದರೆ ಸಿದ್ಧ ಪರಮೇಶ್ವರಿಗಳು ಅದಕ್ಕೆ ನೋಡಿ ಬಹಳ ಅಲ್ಲಿ ಇದೆಯಲ್ಲ, ಎಲ್ಲ ಸಿದ್ಧ ಪರಮೇಶ್ವರಿಗಳ ಕೆಳಗಡೆ ಒಂದು ಹೀಗೆ ಹಾಕಿದ್ದಾರೆ. ನಾನು ಸುಮ್ಮನೆ ಪಾಠ ಮಾಡುವಾಗ ಹೇಳ್ತಾ ಇರ್ತೇನೆ, ಏನು ಕೇಳಿದ್ರೆ, ಒಂದು ಆ ಸಿದ್ಧ ಪರಮೇಶ್ವರಿಗಳ ಒಂದು ಬಿಂದು ನಮ್ಮ ಇದಿಲ್ಲಲ್ಲ, ಯಾವುದು ಸಿಂಬಲ್, ಆ ಸಿಂಬಲ್ನಲ್ಲಿ ಬಿಂದುವನ್ನು ಎಲ್ಲಿ ಇಟ್ಟಿದ್ದಾರೆ ನೋಡಿ. ನಿಜವಾಗಿರೋ ಒಂದು ಸಣ್ಣ ತಪ್ಪಾಗಿದೆ, ಅಲ್ಲಿ ಮೇಲೆ ತಾಗಬಾರ್ದು ಅದು. ಆದ್ದರಿಂದ ಅದು ಆ ಸಿದ್ಧ ಲೋಕದಲ್ಲಿರೋ, ನಾನು ಮಕ್ಕಳಿಗೆ ಕೇಳ್ತಾ ಇರ್ತೇನೆ, ಆ ಬಿಂದುವನ್ನು ತಗೊಂಡೋಗಿ ಇನ್ನೂ ಮೇಲೆ ಇಟ್ಟರೆ ಏನಾಗ್ತದೆ ಅಂತ.
ಆ ಬಿಂದುವನ್ನು ತಗೊಂಡು ಇನ್ನೂ ಮೇಲೆ ಇಟ್ಟರೆ, ಮೇಲೆ ಅಡ್ಡಗೆರೆ ಮೇಲೆ ಇಟ್ಟರೆ ಏನಾಗ್ತದೆ, ಉರುಳ್ಕೊಂಡು ಬಂದು ಕೆಳಗೆ ಬೀಳ್ತದೆ ಅಂತ. ಉರುಳ್ಕೊಂಡು ಬಂದು ಕೆಳಗೆ ಬೀಳ್ತದೆ. ಹಾಗಾಗಿದ್ರೆ ಆ ಸಿದ್ಧಶಿಲೆಯನ್ನು ಹೀಗೆ ಚಂದ್ರಕಾಂತ ಶಿಲೆಯಾಗಿ ಯಾಕೆ ಮಾಡಿದ್ದಾರೆ ಕೇಳಿದ್ರೆ, ಆಚೆ ಹೋದರೂ ಕೆಳಗೆ ಬರುವುದಿಲ್ಲ, ಈಚೆ ಹೋದರೂ ಕೆಳಗೆ ಬರುವುದಿಲ್ಲ, ಅಲ್ಲಿ ಶಾಶ್ವತ ಅಂತ. ಈ ಸಿದ್ಧ ಲೋಕದಲ್ಲಿ ಮಾತ್ರ ಶಾಶ್ವತ, ಬೇರೆ ಯಾವ ಲೋಕದಲ್ಲೂ ಶಾಶ್ವತ ಅಲ್ಲ ನಾವು, ನಮ್ಮ ಆತ್ಮ. ಹಾಗಾಗಿ ನಮ್ಗೆ ಆಸೆ ಅಲ್ಲಿ ಹೋಗಿ ಒಂದ್ಸಲ ಕೂತ್ರೆ ಅಬ್ಬಾ ನಾವು ಸೇಫ್. ಆದ್ದರಿಂದ ಅಂತಹ ಶಾಶ್ವತವಾದಂಥ ಅಮರಾಯ ಗುಣ ನಿಮ್ಮ ಹತ್ರ ಇದೆಯಲ್ಲ, ಅದು ನಮಗೂ ಬರಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಅವರನ್ನು ನಾವು ಪ್ರಾರ್ಥಿಸ್ತೇವೆ. ಯಾಕೆ ಅಂದರೆ ನಾನು ಯಾವಾಗಲೂ ಹೇಳೋದು, ಜೀವನದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಹೆದರುವುದು ನಾವು ಸಾಯಲಿಕ್ಕೆ. ಚಿಕ್ಕದೊಂದು ಜಿರಳೆ ಬಿದ್ದರೂ ಕೂಡ ಬೊಬ್ಬೆ ಹೊಡೆಯೋದು ಯಾಕೆ ಅಂತ, ಜಿರಳೆ ಬಿದ್ದು ನಾನು ಸತ್ತು ಹೋಗ್ತೇನೋ ಅಂತ ಒಂದು ಆತಂಕ ಅಂತ ಹೇಳೋದು ಸಾಮಾನ್ಯವಾಗಿ. ಎಂತ ಬೊಬ್ಬೆ ಹೊಡಿತೇವೆ ನಾವು ಯಾವುದೇ ಕಣ ಸಂಭವಿಸಿದಾಗಲೂ. ಆದರೆ ಬೇಂದ್ರೆಯವರ ಒಂದು ಮಾತು ಭಾಳ ಚಂದದ ಮಾತು, ಕೇಳಿದ್ದೀರಿ ಅಂತ ಅಂದ್ಕೊಳ್ತೇನೆ. ದರಾ ಬೇಂದ್ರೆಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ನಾನು ಮರಣಕ್ಕೆ ಹೆದರುವುದಿಲ್ಲ, ನಾನು ಮರಣಕ್ಕೆ ಹೆದರುವುದಿಲ್ಲ, ಏಕೆಂದರೆ ಅದು ಬರುವಾಗ ನಾನು ಇರುವುದಿಲ್ಲ, ನಾನು ಇರುವಾಗ ಅದು ಬರುವುದಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಈ ಮಾತು ನೋಡಿ ಅಲ್ವಾ. ನಿಜವಾಗಿ ನಾವು ಸಾವು, ಬೇರೆಯವರ ಸಾವನ್ನು ನೋಡಿಯೇ ಹೆದರೋದು. ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಆಚಾರ್ಯರು ಹೇಳಿದ ಮಾತನ್ನು ಅವರು ಯಾವಾಗಲೂ ಸಾಮಾನ್ಯ ಅಭಿಷೇಕದ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಏನು ಕೇಳಿದ್ರೆ, ಆಚಾರ್ಯರು ಹೇಳ್ತಾರೆ, ಈ ಜಗತ್ತಿನ ಒಂದು ವಿಚಿತ್ರ ಏನು ಅಂದರೆ, ಎಷ್ಟೋ ಜನರು ನಮ್ಮ ಕಣ್ಣೆದುರೇ ಮರಣ ಹೊಂದುವುದನ್ನು ನಾವು ನೋಡ್ತೇವೆ, ಆದರೆ ನಾವು ಮಾತ್ರ ನಾವು ಮರಣವೇ ಹೊಂದುವುದಿಲ್ಲ ಎನ್ನುವ ಹಾಗೆ ಬದುಕ್ತಾ ಇರ್ತೇವೆ ಅಂತ. ಇದು ಆಶ್ಚರ್ಯ ಅಂತ ಹೇಳ್ತಾರೆ ಅಂತ. ಹಾಗಾಗಿ ಈ ಮರಣ ಅನ್ನುವುದು ಸಾಮಾನ್ಯವಾಗಿ ಬರುತ್ತದೆ, ಆದರೆ ಸಿದ್ಧ ಪರಮೇಶ್ವರಿಗಳಿಗೆ ಮರಣ ಇಲ್ಲ, ಯಾಕಂದರೆ ಜನನ ಇಲ್ಲ. ಅದು ಮತ್ತೆ ತಮಾಷೆ ಇದೆ. ಯಾರೋ ಒಬ್ಬ ಕೇಳಿದ್ನಂತೆ, ನಾನು ಸಾಯಬಾರ್ದು ಎಂತ ಮಾಡಬೇಕು, ನಮ್ಮಲ್ಲಿ ಯಕ್ಷಗಾನದಲ್ಲೆಲ್ಲ ಕಥೆಗಳು ಬರ್ತವೆ, ಎಲ್ಲ ಹೋಗಿ ಬ್ರಹ್ಮನನ್ನು ತಪಸ್ಸು ಮಾಡಿ ನನಗೆ ಸಾವು ಬರಬಾರ್ದು ಅಂತ ಕೇಳೋದು, ಪ್ರಾರ್ಥಿಸೋದು. ಹಾಗೆ ಜೈನರಲ್ಲಿ ಯಾರೋ ಒಬ್ಬ ಕೇಳಿದ್ನಂತೆ, ನನಗೆ ಸಾಯಬಾರ್ದು, ಅದು ಭಾಳ ಸುಲಭ ಅಂದಂತೆ ಇನ್ನೊಬ್ಬ. ಹೇಗೆ ಅಂತ, ಹುಟ್ಟದಿದ್ರೆ ಆಯಿತು ಅಂತ. ಅಲ್ವಾ, ಸರಿಯೇ, ಒಂದು ರೀತಿಯಲ್ಲಿ ಸರಿಯೇ. ಹುಟ್ಟದೇ ಇರುವ ಸ್ಥಿತಿ ಬರುವುದು ಹೇಗೆ ಅಂದರೆ, ಸಿದ್ಧ ಲೋಕದಲ್ಲಿ ಸಿದ್ಧಾತ್ಮನನ್ನು ಸೇರಿಕೊಂಡ್ರೆ ಅಥವಾ ಸಿದ್ಧ ಪದವಿಯನ್ನು ಪಡೆದ್ರೆ ಮಾತ್ರ. ಅದು ಬಿಟ್ಟರೆ ಬೇರೆ ಎಲ್ಲ ಕಡೆಯಲ್ಲಿ ತಿರುಗಾಟ ಇದ್ದೇ ಇದೆ. ಪುನರಪಿ ಮರಣಂ ಪುನರಪಿ ಜನನಂ ಇದ್ದೇ ಇದೆ. ಹಾಗಾಗಿ ನಾವು, ನಮ್ಗೆ ಆಸೆ, ನಮಗೆಲ್ಲರಿಗೂ ಕೂಡ ಈಗ ಸಿದ್ಧಚಕ್ರ ವಿಧಾನದಲ್ಲಿ ಭಾಗವಹಿಸಿದ ಅಥವಾ ಹೊರಗಿರ್ತಕ್ಕಂಥ ಎಲ್ರಿಗೂ ಕೂಡ ಆಸೆ ಏನು ಅಂದರೆ, ಆ ಸಿದ್ಧ ಚಕ್ರವನ್ನು ನಾವು ಮುಟ್ಟಬೇಕು. ಅದಕ್ಕೋಸ್ಕರ ನಮ್ಮಲ್ಲಿಯೂ ಕೂಡ ಆ ಅಮರಾಯ ಗುಣ ಬರಬೇಕು ಎನ್ನುವ ಪ್ರಾರ್ಥನೆಯೊಂದಿಗೆ ಅರ್ಘ್ಯವನ್ನು ಸಮರ್ಪಿಸ್ತೇವೆ. ಆಮೇಲೆ ಅಪ್ರಮೇಯ ಗುಣ ಅಂತ ಅಂದರೆ, ಸಿದ್ಧ ಪರಮೇಶ್ವರಿಗಳಲ್ಲಿ ತುಂಬ ಗುಣಗಳಿವೆ, ಅನಂತ ಗುಣಗಳಿವೆ, ಅದನ್ನು ಹೀಗೆ ಅಂತ ಪ್ರತ್ಯೇಕ ಮಾಡಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಇದು ಅಪ್ರಮೇಯ ಗುಣ ಅಂತ. ಅವರಲ್ಲಿ ಗುಣ ತುಂಬ ಇದೆ. ಈಗ ಉದಾಹರಣೆಗೆ ನಾವು ಅರಿಹಂತ ಪರಮೇಶ್ವರಿಗಳಿಗಾದರೂ 1008 ಅಂತ ಶಬ್ದ ಉಪಯೋಗಿಸ್ತೇವೆ, ಸಿದ್ಧ ಪರಮೇಶ್ವರಿಗಳಿಗೆ 1008 ಅಂತ ಹೇಳೋದೇ ಇಲ್ಲ. ಯಾಕೆ ಅಂದರೆ, ಸಿದ್ಧ ಪರಮೇಶ್ವರಿಗಳಲ್ಲಿ ಅನಂತ ಗುಣಗಳಿವೆ, ಅದನ್ನು ಪ್ರತ್ಯೇಕ ಮಾಡಿ ಹೇಳಲಿಕ್ಕಾಗುವುದಿಲ್ಲ. ಹೀಗೆ ಪ್ರತ್ಯೇಕ ಮಾಡಿ ಹೇಳಲಿಕ್ಕಾಗದೇ ಇರುವಂಥ ಗುಣಗಳು ನಿಮ್ಮಲ್ಲಿದೆ ದೇವರೇ, ಸಿದ್ಧ ಪರಮೇಶ್ವರಿಗೆ. ಆದ್ದರಿಂದ ಆ ಪ್ರತ್ಯೇಕ ಮಾಡಿ ಹೇಳಲಿಕ್ಕಾಗದೇ ಇರ್ತಕ್ಕಂಥ ಗುಣಗಳು ನನ್ನಲ್ಲಿ ಬರಲಿ ಅಂತ ಪ್ರಾರ್ಥನೆಯೊಂದಿಗೆ ಅಪ್ರಮೇಯ ಗುಣವನ್ನು ನಾವು ಭಕ್ತಿ ಮಾಡ್ತೇವೆ, ಅದಕ್ಕೆ ಅರ್ಘ್ಯವನ್ನು ಕೊಡ್ತೇವೆ. ಆಮೇಲೆ ಜ್ಞಾನಾಧಾರಕ ಗುಣ, ಅದನ್ನು ನಾವು ಭಕ್ತಿ ಮಾಡ್ತೇವೆ. ಜ್ಞಾನಾಧಾರಕ ಗುಣ ಅಂದರೆ, ಈಗಾಗಲೇ ಹೇಳಿದ ಹಾಗೆ ಜ್ಞಾನಾಭರಣೀಯ ಕರ್ಮವನ್ನು ನಾಶ ಮಾಡಿಕೊಂಡು ಅವರು ಪೂರ್ಣ ಅನಂತ ಜ್ಞಾನವನ್ನು ಹೊಂದಿರ್ತದೆ. ಆದರೆ ಆ ಅನಂತ ಜ್ಞಾನ ಎನ್ನುವುದು ತತ್ಕಾಲ ಅಲ್ಲ ಅಂತ. ಆ ಜ್ಞಾನವನ್ನೇ ಸದಾಕಾಲ ತನ್ನ ಸ್ವಭಾವವಾಗಿ ಇರಿಸಿಕೊಂಡು, ತನ್ನಲ್ಲಿ ಇರಿಸಿಕೊಂಡು ತಾನು ಶಾಶ್ವತ ಸುಖವನ್ನು ಪಡೀತಾ ಇರತಕ್ಕಂಥ ಆ ಸ್ಥಿತಿ ಏನಿದೆಯಲ್ಲ, ಆ ಸ್ಥಿತಿ ಜ್ಞಾನ ಧಾರಣೆ ಅಂದರೆ ಜ್ಞಾನವನ್ನು ಶಾಶ್ವತ. ಈಗ ಸುಲಭದಲ್ಲಿ ನಮ್ಮ ಜೀವನದ ಉದಾಹರಣೆ ಕೊಟ್ಟರೆ ಅರ್ಥ ಆಗೋದು ನಮಗೆ SLC ಹೋಗುವಾಗ PUC ಹೋಗೋ ಎಂಥದೋ ಕಲ್ತಿದ್ದೇವೆ, 90ರಲ್ಲಿ ಮರೆತು ಹೋಗ್ತದೆ ಅದು. ಯಾಕೆಂದರೆ ನಮಗೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಯಾವುದೋ ಒಂದು ಕಾಲಕ್ಕೆ ತಿಳ್ಕೊಂಡಿರ್ತೇವೆ, ಮತ್ತೊಂದು ಕಾಲಕ್ಕೆ ಮರೆತು ಹೋಗ್ತದೆ, ಮತ್ತು ಯಾರು ಸಂಬಂಧಗಳು ಎಲ್ಲ ಮರಿಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಅದನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಇಲ್ಲ. ಆದರೆ ಸಿದ್ಧ ಪರಮೇಶ್ವರಿಗಳು ಹಾಗೆ ಅಲ್ಲ ಅಂತ. ಆದ್ದರಿಂದ ಜ್ಞಾನವನ್ನು ಧಾರಣೆ ಮಾಡಿಕೊಳ್ತಕ್ಕಂಥ ನಿಮ್ಮ ಶಕ್ತಿ, ನಿಮ್ಮ ಗುಣ ನಮ್ಮಲ್ಲೂ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಆಮೇಲೆ ಅವೇದಾಯ ಅಂತ, ಇಲ್ಲಿ ಸುಲಭದಲ್ಲಿ ಹೇಳಬೇಕು ಅಂದರೆ, ಸ್ತ್ರೀವೇದ, ಮೂವೇದ, ನಪುಂಸಕ ವೇದ ಅಂತ ಇದೆ. ಅಂದರೆ ಅರ್ಥ ಏನು ಅಂದರೆ, ನನಗೆ ಸ್ತ್ರೀಯರ ಜೊತೆಯಲ್ಲಿ ಸುಖ ಪಡಬೇಕು ಅಥವಾ ಅವರ ಜೊತೆಯಲ್ಲಿ ಚೆನ್ನಾಗಿರಬೇಕು ಅಂತಕ್ಕಂಥದ್ದು, ಅದು ಸ್ತ್ರೀವೇದ ಅಂತ ಆಗ್ತದೆ. ಪೂವೇದ ಅಂತ ಹೇಳಿದ್ರೆ ಪುಲ್ಲಿಂಗ, ಅಂದರೆ ಪುರುಷರ ಜೊತೆಯಲ್ಲಿ ಅಥವಾ ಸ್ತ್ರೀ ಪುರುಷ ಎರಡರ ಆದರೆ ಇದು ಯಾವ ಸಂಗತಿಗಳೂ ಕೂಡ ಸಿದ್ಧ ಪರಮೇಶ್ವರಿಗಳಿಗಿಲ್ಲ.
ಸ್ತ್ರೀ ಆಗಲಿ ಪುರುಷರಾಗಲಿ ನಪುಂಸಕವಾಗಲಿ ಯಾವ ಒಂದು ಇನ್ನೊಂದು ಭೇದ ಇರತಕ್ಕಂತಹ ಜೀವಿಯ ಜೊತೆಯಲ್ಲೋ ಇನ್ಯಾರ ಜೊತೆಯಲ್ಲೋ ತಾನು ಸಂತೋಷದಿಂದ ಇರಬೇಕು, ಸಂತೋಷವನ್ನು ಪಡಬೇಕು ಅಂತಕ್ಕಂಥ ಭಾವನೆಯೇ ಇಲ್ಲದೇ ಇರತಕ್ಕಂತಹ ಒಂದು ಗುಣ ಅದು ಅವೇಧಾಯ ಅಂತ. ನಿಜವಾಗಿ ಆದರೆ ಸ್ತ್ರೀಯ ಜೊತೆಯಲ್ಲಿ ಸುಖ, ಪುರುಷ ಜೊತೆಯಲ್ಲಿ ಸುಖ, ನಪುಂಸಕದ ಜೊತೆಯಲ್ಲಿ ಸುಖ ಎನ್ನುವುದು ವೇದನೆ ಅಂತೇಳು. ಆ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಸುಖ ಅಂತ ಶಬ್ದ ಕೊಡುವುದು ಅದಕ್ಕೆ, ಅದು ವೇದನೆ. ವೇದನೆ ಅಂದರೆ ದುಃಖ ಅಂತಲೇ ಅರ್ಥ. ಅಂತಿಮವಾಗಿ ಅದು ದುಃಖಕ್ಕೆ ಕಾರಣ ಆಗ್ತದೆ ಅಂತ. ಆದ್ದರಿಂದ ಆ ಅವೇದನೆಯ ಗುಣ ನಿಮ್ಮ ಹತ್ರ ಇದೆಯಲ್ಲ, ಆ ಅವೇದ ಗುಣಗಳು ನಮ್ಮಲ್ಲೂ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಆಮೇಲೆ ಅಭೇದಾಯ ಅಂತ ಇನ್ನೊಂದು ಗುಣವನ್ನು ನಾವು ಹೇಳ್ತೇವೆ. ಆ ಅಭೇದ ಗುಣ ಯಾವುದು ಅಂತ ಕೇಳಿದರೆ, ಜ್ಞಾನವನ್ನು ಮತ್ತು ಸಿದ್ಧ ಪರಮೇಶ್ವರಗಳನ್ನು ಬೇರೆ ಮಾಡಲಿಕ್ಕಾಗದೇ ಇರ್ತಾರೆ, ಭೇದಿಸ್ಲಿಕ್ಕೆ ಆಗದೇ ಇರುವಂಥದ್ದು. ಜ್ಞಾನವೇ ಅವರು, ಸಿದ್ಧ ಪರಮೇಶ್ವರಿಗಳೇ, ಅವರನ್ನು ಬೇರೆ ಯಾವುದರಿಂದಲೂ ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಗುಣ ಏನಿದೆ ಅದನ್ನು ಅಭೇದಾಯ ಅಂತ ಕರೀತೇವೆ. ಅವರು ಪೂರ್ಣ ಜ್ಞಾನಧಾರಕರಾಗಿರ್ತಕ್ಕಂಥದ್ದು. ಇನ್ನು ಕೊನೆಯದ್ದು 16ನೇದಾಗಿರ್ತಕ್ಕಂಥದ್ದು ನಿಜಾಧೀನಾಯ ಅಂತ. ನಿಜಾಧೀನ ಅಂದರೆ ತನ್ನೊಳಗೆ ತಾ ಹೊಕ್ಕು ತನ್ನನ್ನೇ ತಾಕಂಡು ತಾನಾಗಿರುವುದು ಅಂತ ಹೇಳ್ತೇವೆ ನಾವು. ನಾನಾಗಿರುವುದು ಅಂತ ಹೆಚ್ಚು ವಿಳಂಬ ಮಾಡುವುದಿಲ್ಲ. ಆದರೆ ಒಂದು ಸಣ್ಣ ಕತೆ ಹೇಳಿ, ಕತೆ ಅಂದರೆ ಭಾಳ ದೊಡ್ಡ ಕತೆ ಅಲ್ಲ, ಚಿಕ್ಕ ಕತೆ ಹೇಳಿ ನೇರವಾಗಿ ಪೂಜೆಗೆ ಹೋಗ್ತೇವೆ. ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ಕೂತಿದ್ದಂತೆ, ಸ್ವಲ್ಪ ಪೆದ್ದಾವ. ನಾನು ತುಂಬ ಕಡೆ ಹೇಳಿದ್ದೇನೆ ಇದನ್ನು. ಪೆದ್ದಾವ ಅವನು ಊರಿಗೆ ಹೋಗೋ ಬಸ್ ಬಂತು, ಹೋಯ್ತು ಬಸ್ಸು, ಅವನಿಗೆ ಗೊತ್ತೇ ಆಗಲಿಲ್ಲ. ಅವನು ಸುಮ್ಮನೆ ಕೂತಿದ್ದ. ಆಮೇಲೆ ಎಲ್ಲರೂ ಕೂಡ ಆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿರುವ ಇವುಗಳ ಮೇಲೆ ಮಲಗಿದ್ರಂತೆ. ಅವನು ಕೂತ್ಕೊಂಡು ಅಳ್ತಾ ಇದ್ದ. ಅಟೈತಿ ಸ್ವಲ್ಪ ಬುದ್ಧಿವಂತನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅವನ ಹತ್ರಕ್ಕೆ ಬಂದು ಏನು ಅಳ್ತಾ ಇದ್ದಿ ಕೇಳಿದ. ಆಗ ಅವನು ಹೇಳ್ತಾನೆ, ಏನಿಲ್ಲ, ನನ್ನ ಬಸ್ಸು ಹೋಯ್ತು, ನನಗೆ ಎಲ್ಲಿಗೆ ಹೋಗಬೇಕು ಎಂತ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೌದಾ, ಇಲ್ಲಿ ಮಲಗು, ಎಲ್ಲರೂ ಮಲಗ್ತಾ ಇದ್ದಾರೆ, ಮಲಗಲು ಅಂತ. ಆಗ ಅವನೊಂದು ಪ್ರಶ್ನೆ ಕೇಳಿದ, ಮಲಗೋದು ಸರಿ, ನಾನು ಮಲಗಿದರೆ ಬೆಳಿಗ್ಗೆ ಏಳುವಾಗ ನಾನು ಯಾರು ಅಂತ ನನಗೆ ಹೇಗೆ ಗೊತ್ತಾಗುವುದು ಅಂತ ಕೇಳಿದ. ನಾನು ಯಾರು ಅಂತ ನನಗೆ ಹೇಗೆ ಇವನು ಸ್ವಲ್ಪ ಪೆದ್ದ ಅಂತ ಗೊತ್ತಾಯ್ತು ಅವನಿಗೆ. ಅವನು ಹೇಳಿದ, ಚಿಂತೆ ಮಾಡಬೇಡ, ಪಕ್ಕದ ಅಂಗಡಿಗೆ ಹೋಗಿ ಒಂದು ಬೆಲೂನ್ ತರ್ತೇನೆ, ನಾನು ಪುಗ್ಗ ತರ್ತೇನೆ, ನಿನ್ನ ಕಾಲಿಗೆ ಕಟ್ತೇನೆ, ಕಾಲಿಗೆ ಕಟ್ಟಿ ಮಲಗು, ಬೆಳಿಗ್ಗೆ ಏಳುವಾಗ ಬಲೂನ್ ನಿನ್ನ ಕಾಲಲ್ಲಿ ಇರ್ತದಲ್ಲ, ನಿಂಗೆ ನೀನು ಅಂತ ಗೊತ್ತಾಗ್ತದೆ, ಆಮೇಲೆ ಏನು ತೊಂದರೆ ಇಲ್ಲ ಹೇಳಿದ. ಹಾಂ ಹೌದು ಅಂದವ. ಇವನು ಹೋಗಿ ಬೆಲೂನ್ ತಂದ, ಅವನ ಕಾಲಿಗೆ ಬೆಲೂನ್ ಕಟ್ಟಿ ಮಲಗಿದ್ರು. ಈ ಮಧ್ಯರಾತ್ರಿ ಆಗುವಾಗ ಬೆಲೂನ್ ಕಟ್ಟಿದವನಿಗೆ ಒಂದು ಕುಚೆಯಷ್ಟೇ ಅನ್ನಿಸ್ತು. ಅವ ಬಂದು ಆ ಬೆಲೂನ್ ತೆಗೆದು ಬೇರೆ ಒಬ್ಬನ ಕಾಲಿಗೆ ಕಟ್ಟಿ ಮಲಗಿದ. ಬೆಳಿಗ್ಗೆ ಬೇಗ ಎದ್ದು ಅವನು ಹೋಗೇ ಬಿಟ್ಟ. ಇವ ಎದ್ದು ನೋಡ್ತಾನೆ, ಕಾಲಿನಲ್ಲಿ ಬೆಲೂನ್ ಇಲ್ಲ, ಅವನ ಕಾಲಲ್ಲಿ ಬೆಲೂನ್ ಉಂಟು. ಆಗ ಕೇಳ್ತಾನೆ, ಅದು ನಾನು, ಇದು ಯಾರು ಅಂತ. ಗಮನಿಸಿ, ಅದು ನಾನು, ಇದು ಯಾರು ಅಂತ. ಇವತ್ತು ನಮ್ಮ ಜಗತ್ತಿನಲ್ಲಿ ನಮ್ಮ ಗೊಂದಲಗಳು ಇದು ಅಂತ. ಯಾಕೆ ಅಂದರೆ ಕಳೆದ ಜನ್ಮದಲ್ಲಿ ನಾವು ಏನಾಗಿದ್ದೋ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಏನಾಗ್ತೇವೋ ಗೊತ್ತಿಲ್ಲ. ಹಾಗಾದರೆ ನಿಜವಾದ ನಾವು ಯಾರು? ಈಗ ಈ ಜನ್ಮದಲ್ಲಿ ಎದೆ ತಟ್ಟಿಕೊಂಡು ನಾವು ಹೀಗೆ ಹೇಳ್ತೇವೆ, ಮುಂದಿನ ಜನ್ಮದಲ್ಲಿ ಇದನ್ನು ಹೇಳಿಕೊಳ್ಳಿಕ್ಕುಂಟ? ಯಾಕೆ ಅಂದರೆ ಆತ್ಮ ಮಾತ್ರ ಸತ್ಯ. ಇದೆಲ್ಲವೂ ಕೂಡ ಒಂದು ಸಣ್ಣ ನಾಟಕದ ಪಾತ್ರಗಳು. ಮನುಷ್ಯ ಲೋಕದಲ್ಲಿ ಮನುಷ್ಯ ಪಾರ್ಟ್ ಮಾಡಿದ್ದೇವೆ, ಮನುಷ್ಯ ಪಾರ್ಟ್ ಮುಗಿಯುವವರೆಗೆ ನಾಟಕ ಮಾಡ್ತಾ ಇರ್ತೇವೆ. ಮುಗಿಸಿದ ಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಏನಾಗಿ ಒಂದು ಮರವಾಗಿ ಹುಟ್ಟಿದರೆ ಆಗ ಮರದ ಪಾರ್ಟ್ ನಮ್ಮದು. ಆದರೆ ಸಿದ್ಧ ಪರಮೇಶ್ವರಿಗಳು ಹೇಗೆ ಅಂದರೆ, ಸಿದ್ಧ ಪರಮೇಶ್ವರಿಗಳೇ ಯಾವತ್ತಿದ್ರೂ ಅವ್ರ ಪಾರ್ಟ್ ಚೇಂಜ್ ಮಾಡೋ ಪ್ರಶ್ನೆ ಇಲ್ಲ. ಅಂತಹ ನಿಜ ಅಧೀನ ಆ ಸತ್ಯ ಏನಿದೆ, ನಿಜ ಏನಿದೆ, ಸಿದ್ಧತ್ವ ಎನ್ನುವುದು, ಅದರಲ್ಲಿ ಅಧೀನರಾಗಿರ್ತಕ್ಕಂಥ ನಿಮ್ಮ ಗುಣ ನನಗೂ ಕೊಡು ದೇವರೇ ಅಂತ ಪ್ರಾರ್ಥಿಸ್ತಾ ಈ 16 ಗುಣಗಳನ್ನು ಇವತ್ತು ನಾವು ಪ್ರಾರ್ಥಿಸ್ತೇವೆ. ಆಮೇಲೆ ಮುಂದಕ್ಕೆ ಇನ್ನಷ್ಟು ಅರ್ಘ್ಯಗಳಿದ್ದಾವೆ. ಬಲಿಯ ಸಿದ್ಧ ಪರಮೇಶ್ವರಿ ಭಗವಾನ್ ಕೀ ಜೈ.